ವೆಲ್ಕಮ್ ಬ್ಯಾಕ್ ಟು ಲಾಂಛನ ಆರ್ ಯೂಟ್ಯೂಬ್ ಚಾನಲ್. ಇವತ್ತು ದೀಪಾವಳಿ ಹಬ್ಬ ಅಲ್ವಾ, ಸೊ ಯಾವ ಥರ ನಮ್ಮ ಮನೇಲಿ ಪ್ರಿಪ್ರೇಷನ್ ನಡೀತಿದೆ, ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ, ಹಾಗೆ ಏನೇನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ ಯಾವ ಥರ ಮಾಡಿದ್ದಾರೆ. ಸೊ ಎಂಟ್ರೆನ್ಸ್ ಇದು. ಇಲ್ಲಿ ಕೌಡಂಗ ಇಟ್ಟು ಆ ಕಡೆ ಈ ಕಡೆ, ಹಾಗೆ ಫ್ಲವರ್ ವಾಚ್ ವೀಲ್ಕಲ್ಸ್ ಚೆಂಡುನ ಇಟ್ಟಿದ್ದಾರೆ ಇದ್ರ ಮೇಲೆ. ಹಾಗೆ ದಾಸವಾಳ, ರೋಸ್, ಇದ್ಯಾವುದು ಗೊತ್ತಿಲ್ಲ ನನಗೆ, ದಿಸ್ ಫ್ಲವರ್ ನಂಗೆ ಗೊತ್ತಿಲ್ಲ. ಗಡ್ಡ ಏನಂತ ಕರೀತಾರೆ ಇದಕ್ಕೆ, ಹೇಳು. ಇದಕ್ಕೆ ಸ್ಫಟಿಕದ ಹೂವು ಅಂತ ಕರೀತಾರೆ. ಸೊ ಇದು ಫ್ಲವರ್ದು ಪೆಟಲ್ಸ್, ರೋಸ್ದು ಪೆಟಲ್ಸ್ ಹಾಕಿದ್ದಾರೆ. ಸೊ ಚೆಂಡು ಹೂವು ಆ ಥರ ಎಲ್ಲ ಹಾಕಿದ್ದಾರೆ. ಆ ಕಡೆ ಈ ಕಡೆಯೂ ಇಟ್ಟಿದ್ದಾರೆ. ಸೊ ಈಗ ಆದರೆ ಡೈರೆಕ್ಟ್ ನಮ್ಮ ಮನೆ ಕಳಿಸುತ್ತೆ. ಇನ್ನೊಂದು ಕಡೆ ಆ ಮನೆಗೆ ಬರೋ ಜಾಗ, ತೋಟದಿಂದ ಬರೋ ಮನೆಗೆ ಜಾಗ, ಈ ಜಾಗದಲ್ಲಿ ಅಲ್ಲಿ ರಂಗೋಲಿ ಬಿಡಿಸಿದ್ದಾರೆ. ಬನ್ನಿ ತೋರಿಸ್ತೀನಿ. ಇಲ್ಲೂ ಒಂದು ರಂಗೋಲಿ ಥರ ಬಿಡಿಸಿ, ಅಲ್ಲೂ ಏನಂತಾರೆ, ಇದು ಏನು ಚೆಂಡು ಇಟ್ಟು, ಸ್ಫಟಿಕದ ಹೂ ಇಟ್ಟು, ರೋಸ್ ಪೆಟಲ್ಸ್ ಹಾಕಿ ಈ ಥರ ಮಾಡಿದ್ದಾರೆ. ನೋಡಿ, ಇದು ಆ್ಯಕ್ಚುಲಿ ಒಳ್ಳೆಯದು ಅಂತಾರೆ. ಯಾವುದೇ ಹಬ್ಬಕ್ಕಾದರೂ ಈ ಥರ ಇಡ್ತಾರೆ. ಸೊ ರಂಗೋಲಿ ಬಿಡಿಸಿದ್ದಾರೆ, ಈ ಥರ ಇದೆ. ಸೊ ಈ ಕಡೆ ಎಲ್ಲ ಅಜ್ಜಿ ಹೋಮ್ ಟೂರಲ್ಲಿ ತೋರಿಸಿದ್ನಲ್ಲ, ಸೊ ಇದ್ರದ್ದು ಹೂವು ಇದು ಏನು, ಯಾವ್ದ್ರದ್ದು ಅದು, ಕುಂಬಳಕಾಯ್ದು ಹೂವು ಇಟ್ಟು. ದೊಡ್ಡ ಯಾಕೆ ಕುಂಬಳಕಾಯ್ದು ಹೂವು ಇಡ್ತಾರೆ? ನಮ್ಮ ದೊಡ್ಡಮ್ಮ ಆ್ಯಂಡ್ ನಮ್ಮ ದೊಡ್ಡಪ್ಪ, ಮೊದಲನೇ ದೊಡ್ಡಪ್ಪ. ಹಾಗೆ ಅದು ಎಂಟ್ರೆನ್ಸು, ಮನೆ ಎಂಟ್ರೆನ್ಸಲ್ಲಿ ತೋರಣ. ಓಕೆನಾ, ಇದು ಹೆಸರು ಗೊತ್ತಾಯ್ತಲ್ವಾ? ಸೊ ಮನೆದು ಇದು ನೋಡಿ. ಅದು ಇನ್ನೂ ಡೆಕೋರೇಷನ್ ಮಾಡಿಲ್ಲ. ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ತರಕಾರಿ ಎಲ್ಲ ಹೆಚ್ಚಿ ಎಲ್ಲದನ್ನೂ ಇದು ಮಾಡ್ಕೊಂಡಿದ್ದಾರೆ. ಇವ್ರು ಆ ಕೆಲಸ ಎಲ್ಲ ಮಾಡಿ, ಜಾನ್ಕಮ್ಮ ಅಜ್ಜಿ ಅಂತ ಹೇಳಿದ್ನಲ್ಲ, ಅವರು ಇವಾಗ ಊಟ ಮಾಡ್ತಾ ಇದ್ದಾರೆ. ಊಟಕ್ಕೆ ಪಲಾವ್ ಮಾಡಿದ್ದಾರೆ. ತಿಂಡಿ ಈ ಮಧ್ಯಾಹ್ನ ಆಯ್ತು. ಹಾಗೆ ಇದರಿಂದ ಬಂದರೆ ಸೊ ಈ ಥರ ಕಾಣಿಸುತ್ತೆ. ಇದು ಈಗ ಪಟಾಕಿ ಹೊಡೆಯೋ ವ್ಲಾಗ್ ಒಂದು ಕ್ಲಿಕ್ ಹಾಕ್ತೀನಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಎಡೆಗೆ ಏನೇನು ಊಟ ಮಾಡ್ತಾರೆ ಅದನ್ನೊಂದು ಕ್ಲಿಕ್ ಹಾಕ್ತೀನಿ. ಓಕೆ, ಬಾಯ್. ಆಮೇಲೆ ಸಿಗೋಣ.